ಫ್ರೆಂಡ್ಸ್, ಬಿಸಿ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಲಿಂಕ್ ಲಿಸ್ಟ್ ಅನ್ನ ಡಿಸ್ಕಸ್ ಮಾಡೋಣ. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ಏನ್ ಡಿಸ್ಕಸ್ ಮಾಡಿದ್ವಿ, ಅರೆ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಅರೆ ಅಂದ್ರೆ ಏನು, ಅರೆ ಅಡ್ವಾಂಟೇಜಸ್ ಏನೈತಿ, ಡಿಸ್ಅಡ್ವಾಂಟೇಜಸ್ ಏನೈತಿ, ಸೊ ಯಾವ ರೀತಿ ಡಿಕ್ಲೇರ್ ಮಾಡಬೇಕು, ಅದೇ ಯಾವ ರೀತಿ ಇನಿಷಿಯಲೈಸ್ ಮಾಡಬೇಕು, ಸೊ ಎಲ್ಲಾ ಟಾಪಿಕ್ಸ್ ಅನ್ನ ಏನ್ ಮಾಡಿದ್ವಿ ಅರೆದಲ್ಲಿ ಕವರ್ ಮಾಡಿದ್ವಿ. ಸೊ ಇವಾಗ ಏನ್ ಡಿಸ್ಕಸ್ ಮಾಡೋಣ, ಲಿಂಕ್ ಲಿಸ್ಟ್ ಅನ್ನ ಡಿಸ್ಕಸ್ ಮಾಡೋಣ. ಹಾಗಂದ್ರೆ ಲಿಂಕ್ ಲಿಸ್ಟ್ ಅಂದ್ರೇನು? So linked list is another example of the data structure to collection of the data dynamically. So data na ನಾವೇನ್ ಮಾಡಬೇಕು, ಕಲೆಕ್ಟ್ ಮಾಡಕ, ಡೈನಾಮಿಕ್ ಆಗಿ ಕಲೆಕ್ಟ್ ಮಾಡಕ. ಸೊ ಇನ್ನೊಂದು ವೇ ಯಾವ್ದೈತಿ, ಲಿಂಕ್ಡ್ ಲಿಸ್ಟ್ ಐತಿ. ಸೊ ನೇಮ್ ಸೆಲ್ಫ್ ಇಂಡಿಕೇಟ್ಸ್ ಲಿಂಕ್ ಲಿಸ್ಟ್ ಅಂತಂದ್ರೆ ಲಿಂಕ್ ಆಗಿರುವಂತ ಲಿಸ್ಟ್ ಅನ್ನ ನಾವೇನ್ ಅನ್ಬಹುದು, ಲಿಂಕ್ ಲಿಸ್ಟ್ ಅಂತ ಕರಿಬಹುದು. ಸೊ ಇಲ್ಲಿ ನೋಡ್ತಿರ್ಬಹುದು ನೀವು, ಏನಕ್ಕ ಟ್ರೈನಿಂದ ಹಾಕ್ಬಿಟ್ಟಾರಲ್ಲ ಇವರು ಚಿತ್ರ. ಸೊ ಟ್ರೈನಿಂದಕ್ಕೆ ಮತ್ತೆ ಲಿಂಕ್ ಲಿಸ್ಟ್ ಗೆ ಏನ್ ಕನೆಕ್ಷನ್ ಇದೆ ಅಂತ ಅನ್ಕೋಬಹುದು. ಸೊ ಇಲ್ಲಿ ಯಾವ ರೀತಿ ನಿಮ್ಗೆ ಟ್ರೈನ್ ಕಾಣ್ತಾ ಇದೆ ನೋಡಿ, ಇದು ಇಂಜಿನ್. ಸೊ ಇಂಜಿನ್ ಪಾರ್ಟ್ ಅಲ್ಲಿ ಕನೆಕ್ಟ್ ಆಗಿದೆ, ಲಿಂಕ್ ಆಗಿದೆ, ಬೋಗಿಗಳಿಗೆ ಕನೆಕ್ಟ್ ಆಗಿದೆ. ಸೊ ಇದು ಇಂಜಿನ್ ಅಂದ್ರೆ ಈ ಇಂಜಿನ್ ಗೆ ಇದು ಕನೆಕ್ಟ್ ಆಗಿದೆ. ಸೊ ಇದು ಮೂವ್ ಆಗ್ಬೇಕಂದ್ರೆ ಏನಾಗಬೇಕು, ಇದು ಇಂಜಿನ್ ಗೆ ಇದು ಲಿಂಕ್ ಇರುತ್ತೆ. ಸೊ ಲಿಂಕ್ ಇರೋದ್ರಿಂದ ಏನಾಗುತ್ತೆ, ಇದು ಮೂವ್ ಆಗುತ್ತೆ. ನೆಕ್ಸ್ಟ್ ಇದು ಕೂಡ ಮೂವ್ ಆಗ್ಬೇಕಂದ್ರೆ ಇದ್ರ ಲಿಂಕ್ ಎಲ್ಲೈತಿ, ಇಲ್ಲ ಐತಿ. ಸೊ ಹಾಗಾಗಿ ಇದು ಏನಾಗತೈತಿ, ಇದು ಮೂವ್ ಆಗತೈತಿ. ಸೊ ಇದನ್ನ ನಾವೇನ್ ಮಾಡಿದ್ವಿ, ಇದ ಎಕ್ಸಾಂಪಲ್ ಏನ್ ಮಾಡತ್ತೀವಿ, ಲಿಂಕ್ ಲಿಸ್ಟ್ ಡೇಟಾ ಸ್ಟ್ರಕ್ಚರ್ ದಲ್ಲಿ ಯೂಸ್ ಮಾಡಿದ್ರು. ಸೊ ಲಿಂಕ್ ಲಿಸ್ಟ್ ಇಸ್ ಅ ಡೈನಾಮಿಕ್ ಅರೇಂಜ್ಮೆಂಟ್ ದಟ್ ಕಂಟೈನ್ಸ್ ಅ ಲಿಂಕ್. ಏನ್ ಕಂಟೈನ್ ಆಗತೈತಿ, ಲಿಂಕ್ ಕಂಟೈನ್ ಆಗತೈತಿ ಟು ದಟ್ ಸ್ಟ್ರಕ್ಚರ್ ಕಂಟೈನಿಂಗ್ ದ ಸಬ್ಸಿಕ್ವೆಂಟ್ ಐಟಮ್ಸ್. ಸೊ ಒಂದು ಮೇನ್ ಥಿಂಕ್ ಏನಾಗುತ್ತೆ, ಸಬ್ಸಿಕ್ವೆಂಟ್ ಐಟಮ್ಸ್ ಅನ್ನ ಕನೆಕ್ಟ್ ಮಾಡ್ಕೊಂಡು ಹೋಗೋದಕ್ಕೆ ಏನಂತ ಕರೀತೀವಿ, ಲಿಂಕ್ಡ್ ಲಿಸ್ಟ್. ಲಿಂಕ್ಸ್ ಅನ್ನ ಲಿಸ್ಟ್ ಮಾಡೋದು. ಸೊ ಅದನ್ನ ಏನಂತೀವಿ, ಲಿಂಕ್ಡ್ ಲಿಸ್ಟ್ ಅಂತ ಅಂತೀವಿ. So data elements in this data structure are represented by the nodes. So connected using the link or pointer. Links or pointer. So ಏನಂತೀವಿ, ಡೇಟಾ ಸ್ಟ್ರಕ್ಚರ್ ಆರ್ ರಿಪ್ರೆಸೆಂಟೆಡ್ ಆಸ್ ದ ನೋಡ್ಸ್. ಈಗ ಡೇಟಾ ಕಲೆಕ್ಟ್ ಆಗ್ಯಾವ. ಸೊ ಅದಕ್ಕೆ ಏನಂತ ಕರೀತೀವಿ, ಲಿಂಕ್ ಡೇಟಾ ಸ್ಟ್ರಕ್ಚರ್ ದಾಗ ನೋಡ್ಸ್ ಅಂತ ಕರಿತೀವಿ. ಸೊ ದೆನ್ ವಾಟ್ ಇಸ್ ದ ನೋಡ್? ನೆಕ್ಸ್ಟ್ ಯೂಸಿಂಗ್ ದ ಲಿಂಕ್ಸ್ ಆರ್ ಪಾಯಿಂಟರ್. ಲಿಂಕ್ ಅಂದ್ರೆ ಗೊತ್ತಾಯ್ತು. ಸೊ ಒಂದ್ ನೋಡ್ ಇಂದ ಇನ್ನೊಂದ್ ನೋಡಿಗೆ ನಾವ್ ಏನ್ ಕನೆಕ್ಷನ್ ಮಾಡ್ತೀವಿ, ಸೊ ಆ ಕನೆಕ್ಷನ್ ಏನಂತ ಕರಿತೀವಿ, ಲಿಂಕ್ ಅಂತ ಕರಿತೀವಿ. ದೆನ್ ವಾಟ್ ಯು ಮೀನ್ ಬೈ ನೋಡ್? ನೋಡ್ ಅಂತ ಅಂದ್ರೆ ಕಾಣಿಸಾಗ್ತಿರುತ್ತೆ ಒಂದ್ ಚಿತ್ರ. ಸೊ ಈ ಚಿತ್ರ ಏನು, ನೋಡ್ ಅಂತ ಅಂತೀವಿ. ಸೊ ಒಂದು ನೋಡ್ ಅಂದ್ರೆ ಆ ನೋಡ್ ಅಲ್ಲಿ ಎರಡು ಪಾರ್ಟ್ಸ್ ಅನ್ನ ನೋಡ್ಬೋದು. ಒಂದೇ ಪಾರ್ಟ್ ಡೇಟಾ, ನೆಕ್ಸ್ಟ್ ಫೀಲ್ಡ್ ಲಿಂಕ್. ಸೊ ಡೇಟಾದಲ್ಲಿ ಏನಿರುತ್ತೆ, ಕಂಟೆಂಟ್ಸ್ ದ ಆಕ್ಚುಯಲ್ ಡೇಟಾ ಇರುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲೇನೈತಿ, ಇಂಜಿನ್ ಆಕ್ಚುಯಲ್ ಡೇಟಾ ಕಂಟೈನ್ ಇರುತ್ತೆ. ನೆಕ್ಸ್ಟ್ ಅದ್ರ ನೋಟ್ಸ್ ಇದಕ್ಕೆ ಲಿಂಕ್ ಆಗಿರುತ್ತೆ. ನೆಕ್ಸ್ಟ್ ಅಂದ್ರೆ ಲಿಂಕ್, ಯಾವ್ದು ಅಡ್ರೆಸ್ ಇರುತ್ತೆ ಅದ್ರ ನೆಕ್ಸ್ಟ್ ನೋಡ್ ಅನ್ನ ಆಕ್ಸೆಸ್ ಮಾಡ್ಬೇಕಂದ್ರೆ ಲಿಂಕ್ ಥ್ರೂ ಆಕ್ಸೆಸ್ ಮಾಡ್ಬೇಕು. ಸೊ ಈ ನೋಡ್ ಅನ್ನ ಆಕ್ಸೆಸ್ ಮಾಡ್ಬೇಕಂದ್ರೆ ಈ ಇಂಜಿನ್ ಗೆ ಲಿಂಕ್ ಮಾಡಿ. ಸೊ ಹಾಗಾಗಿ ಏನಾಗತೈತಿ, ಇದು ಕೂಡ ಮೂವ್ ಆಗತೈತಿ, ರೈಟ್? ಸೊ ಅದೇ ರೀತಿ ನೆಕ್ಸ್ಟ್ ಈಚ್ ನೋಡ್ ಕಂಟೈನ್ಸ್ ಟೂ ಫೀಲ್ಡ್ಸ್. ಎಷ್ಟು ಫೀಲ್ಡ್ ಕಂಟೈನ್ ಆಗ್ಯಾವ ಇಲ್ಲಿ, ಟೂ ಫೀಲ್ಡ್ಸ್ ಕಂಟೈನ್ಸ್ ಅದಾವ. ಫಸ್ಟ್ ಒಂದು ಇನ್ಫಾರ್ಮೇಶನ್ ಫೀಲ್ಡ್. ಇದಕ್ಕೆ ಏನಂತ ಅಂತೀವಿ, ಇನ್ಫಾರ್ಮೇಶನ್ ಫೀಲ್ಡ್ ಅಂತ ಕರಿತೀವಿ. ಸೊ ಇನ್ಫಾರ್ಮೇಶನ್ ಫೀಲ್ಡ್ ಕಂಟೈನ್ಸ್ ದ ಆಕ್ಚುಯಲ್ ಡೇಟಾ. ಸೊ ಅಲ್ಲೇನಿರುತ್ತೆ, ಆಕ್ಚುಯಲ್ ಡೇಟಾ ಇರುತ್ತೆ. ನೆಕ್ಸ್ಟ್ ಪಾಯಿಂಟರ್ ಫೀಲ್ಡ್. ಇದೇನು, ಪಾಯಿಂಟರ್ ಫೀಲ್ಡ್ ಅಂತ ಕರಿತೀವಿ. ಸೊ ಪಾಯಿಂಟರ್ ಫೀಲ್ಡ್ ಕಂಟೈನ್ಸ್ ದ ಅಡ್ರೆಸ್ ಆಫ್ ದ ಸಬ್ಸಿಕ್ವೆಂಟ್ ನೋಡ್ ಇನ್ ದ ಲಿಸ್ಟ್. ಸೊ ನೆಕ್ಸ್ಟ್ ಇನ್ನೊಂದು ಯಾವ ನೋಡ್ ಇರುತ್ತೆ, ಆ ನೋಡ್ ಲಿಸ್ಟ್ ಎಲ್ಲಿರುತ್ತೆ, ಲಿಂಕ್ ಈ ನೋಡಿಗೆ ಕನೆಕ್ಟ್ ಇರುತ್ತೆ. ಸೊ ಅದಕ್ಕೆ ಏನಂತೀವಿ, ಪಾಯಿಂಟರ್ ಅಂದ್ರೆ ಏನು, pointer is a variable. It contains the address of the another variable is called pointer, right? So ಅದೇ ರೀತಿ ಏನಿರುತ್ತೆ, ಇಲ್ಲಿ ವರ್ಕ್ ಆಗತ್ತೆ. Next, the pointer of the last node of the link list is consist of the null pointer. So one connect ಇರುತ್ತೆ, ಲಾಸ್ಟ್ ಏನಿರುತ್ತೆ null ಅಂತ ಕನೆಕ್ಟ್ ಆಗುತ್ತೆ. So at it points nothing. ಅಲ್ಲಿ ಏನು ಕೂಡ ಪಾಯಿಂಟ್ಸ್ ಆಗ್ತಿರಲ್ಲ. ಇಲ್ಲಿ ಕಾಣಿಸ್ತಾ ಇದೆ, ಇದು ನೋಡ್ ರೀಪ್ರೆಸೆಂಟೇಷನ್. ಈ ರೀತಿ ನಾವೇನ್ ಮಾಡ್ತೀವಿ, ನೋಡ್ ಅನ್ನ ರೀಪ್ರೆಸೆಂಟ್ ಮಾಡ್ತೀವಿ. ಫಸ್ಟ್ ಒಂದ್ ನೋಡ್ ಐತಿ, ಆ ನೋಡಿಗೆ ಇನ್ನೊಂದ್ ನೋಡ್ ಕನೆಕ್ಟ್ ಐತಿ, ಇನ್ನೊಂದ್ ನೋಡಿಗೆ ಇನ್ನೊಂದ್ ನೋಡ್ ಕನೆಕ್ಟ್ ಐತಿ, ಇನ್ನೊಂದ್ ನೋಡಿಗೆ ಇನ್ನೊಂದ್ ನೋಡ್ ಕನೆಕ್ಟ್ ಐತಿ. ಸೊ ಲಾಸ್ಟ್ ಬಂದ್ಬಿಟ್ಟು ನಲ್. ನಮ್ಗೆ ಎಷ್ಟು ನೋಡ್ ಬೇಕಷ್ಟು ನೋಡ್ ಕ್ರಿಯೇಟ್ ಮಾಡಿದ್ವಿ. ಲಾಸ್ಟ್ ಏನ್ ಬಂದ್ಬಿಟ್ಟು ನಲ್ ಪಾಯಿಂಟರ್ ಬಂತು. ಸೊ ಫಸ್ಟ್ ಏನಿರುತ್ತೆ ನೋಡಿ, ಅದು ಹೆಡ್. ಸೊ ಹೆಡ್ ಇಂದ ನಾವೇನ್ ಮಾಡ್ತೀವಿ, ಎ ನೋಡ್ ನ ಆಕ್ಸೆಸ್ ಮಾಡಾತೀವಿ. ನೆಕ್ಸ್ಟ್ ಇದಕ್ಕೆ ಏನಂತ ಕರಿತೀವಿ, ನೋಡ್ ಅಂತ ಕರಿತೀವಿ. ಸೊ ನೋಡ್ದಲ್ಲಿ ಫಸ್ಟ್ ಏನ್ ಡೇಟಾ ಇರುತ್ತೆ, ಆಕ್ಚುಯಲ್ ಡೇಟಾ. ಸೊ ಅದಕ್ಕೆ ಡೇಟಾ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಏನಿರುತ್ತೆ, ಅದಕ್ಕೆ ನೆಕ್ಸ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಇದು ಆಕ್ಚುಯಲ್ ಡೇಟಾ, ಇದು ನೆಕ್ಸ್ಟ್ ಆಕ್ಚುಯಲ್ ಡೇಟಾ, ನೆಕ್ಸ್ಟ್. ಫಾರ್ ಎಕ್ಸಾಂಪಲ್, ಇವಾಗ ನಾನು ಇದನ್ನ ನೋಡ್ ನ ಆಕ್ಸೆಸ್ ಮಾಡ್ಬೇಕಂದ್ರೆ ಇಲ್ಲಿ ಏನ್ ಬರುತ್ತಾ, ಬಿ ಬರುತ್ತೆ. ಇಲ್ಲಿ ಆಕ್ಸೆಸ್ ಮಾಡ್ಬೇಕಂದ್ರ ಸಿ ಬರುತ್ತೆ. ಇಲ್ಲಿ ಆಕ್ಸೆಸ್ ಮಾಡ್ಬೇಕಂದ್ರ
ಡಿಬರ್ತ್. ಈ ರೀತಿ ನಾವೇನ್ ಮಾಡಬಹುದು, ಆಕ್ಸೆಸ್ ಮಾಡಬಹುದು. ಸೊ ಏನ ನಾವು ಆಕ್ಸೆಸ್ ಮಾಡ್ಬೇಕಂದ್ರೆ ಯೂಸಿಂಗ್ ದ ಹೆಡ್ ಪಾಯಿಂಟರ್ ನ ಏನ್ ಮಾಡ್ತೀನಿ, ಈ ನೋಡನ್ನ ಏನ್ ಮಾಡ್ತೀನಿ ನಾನು ಆಕ್ಸೆಸ್ ಮಾಡ್ತೀನಿ. ಸೊ ಗೊತ್ತಾಯ್ತ್ರಿ ಇದು. ಸೊ ನೆಕ್ಸ್ಟ್ ವಿ ಸಿ ದ ಅಡ್ವಾಂಟೇಜಸ್. ಸೊ ಅಡ್ವಾಂಟೇಜಸ್ ಏನೈತಿ, ಫಸ್ಟ್ ಒನ್ ಡೈನಾಮಿಕ್ ಡೇಟಾ ಸ್ಟ್ರಕ್ಚರ್. ಸೊ ಲಿಂಕ್ ಲಿಸ್ಟ್ ಈಸ್ ಅ ಡೈನಾಮಿಕ್ ಡೇಟಾ ಸ್ಟ್ರಕ್ಚರ್. So in a runtime allocated and deallocated the memory is possible. So easy ಆಗಿ ಏನ್ ಮಾಡಬಹುದು, ರನ್ ಟೈಮ್ ದಲ್ಲಿ ಅಲೋಕೇಟ್ ಮಾಡಬಹುದು, ಡಿಅಲೋಕೇಟ್ ಕೂಡ ಮಾಡಬಹುದು. ನೆಕ್ಸ್ಟ್ ನೋ ಮೆಮೊರಿ ವೇಸ್ಟೇಜ್. ಇಲ್ಲಿ ಯಾವುದೇ ರೀತಿಯಾದಂತಹ ಮೆಮೊರಿ ವೇಸ್ಟೇಜ್ ಆಗಲ್ಲ. ಸೊ ಇದಕ್ಕೆ ನಿಮ್ಗೆ ಎಷ್ಟು ನೋಟ್ಸ್ ಬೇಕು ಅಷ್ಟು ನೋಟ್ಸ್ ಅನ್ನ ಇನ್ಸರ್ಟ್ ಮಾಡ್ತೀರಿ, ಯಾ ನೋಡ್ ಬೇಡ ಆ ನೋಡನ್ನ ಡಿಲೀಟ್ ಮಾಡಾಕ್ತೀರಿ. ಸೊ ಇಲ್ಲಿ ಯಾವುದೇ ರೀತಿಯಾದಂತ ಮೆಮೊರಿ ವೇಸ್ಟ್ ಆಗಲ್ಲ. ನೆಕ್ಸ್ಟ್ ಇಂಪ್ಲಿಮೆಂಟೇಶನ್ ಕೂಡ ಈಸಿ ಐತಿ. ಸೊ ಒಂದ್ ನೋಡ್ ಇಂದ ಏನ್ ಮಾಡಬಹುದು, ಇನ್ನೊಂದ್ ನೋಡನ್ನ ನೀವು ಲಿಂಕ್ ಮುಖಾಂತರ ಏನ್ ಮಾಡಬಹುದು, ಆಕ್ಸೆಸ್ ಮಾಡಬಹುದು. ನೆಕ್ಸ್ಟ್ ಇನ್ಸರ್ಷನ್ ಅಂಡ್ ಡಿಲೀಷನ್ ಆಪರೇಷನ್. ಸೊ ಇವಾಗ ಹೇಳಿದೆ ಇನ್ಸರ್ಟ್ ಮಾಡಬಹುದು, ಡಿಲೀಟ್ ಮಾಡಬಹುದು. ಜಸ್ಟ್ ಈ ನೋಡ್ ಬೇಡ ಅಂದ್ರೆ ಈ ನೋಡ್ ಇಂದ ಡೈರೆಕ್ಟ್ ನಾವು ಈ ನೋಡನ್ನ ನಾವು ಆಕ್ಸೆಸ್ ಮಾಡಬಹುದು, ಅಥವಾ ಇನ್ನೊಂದು ನೋಡ್ಬೇಕಂದ್ರೆ ಇನ್ನೊಂದು ನೋಡನ್ನ ಕೂಡ ನಾವು ಕ್ರಿಯೇಟ್ ಮಾಡ್ಕೋಬಹುದು. ನೆಕ್ಸ್ಟ್ ಫ್ಲೆಕ್ಸಿಬಲ್ ಇರುತ್ತೆ. ನೆಕ್ಸ್ಟ್ ಡಿಸ್ಅಡ್ವಾಂಟೇಜಸ್ ನೋಡೋದಾದ್ರೆ ಮೆಮೊರಿ ಯೂಸೇಜ್. So we compare to the array, here memory usage, more memory usage ಆಗುತ್ತೆ. ಇದಕ್ಕೆ ನಾವಿಲ್ಲಿ ಪಾಯಿಂಟರ್ಸ್ ನ ಯೂಸ್ ಮಾಡಂತೀವಿ. ಪಾಯಿಂಟರ್ ಆಲ್ಸೋ ಹೋಲ್ಡ್ ಅಡ್ರೆಸ್ ಆಫ್ ದ ಅನದರ್ ವೇರಿಯಬಲ್ ನ ಹೋಲ್ಡ್ ಮಾಡುತ್ತೆ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, ಮೆಮೊರಿ ಯೂಸೇಜ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಟ್ರಾವರ್ಸಲ್. ಟ್ರಾವರ್ಸಲ್ ಏನಾಗುತ್ತೆ, ಇಲ್ಲಿ ಕಾಂಪ್ಲೆಕ್ಸ್ ಆಗುತ್ತೆ ಕಂಪೇರ್ ಟು. ನೆಕ್ಸ್ಟ್ ಒನ್ ಟ್ರಾವರ್ಸಲ್. ಟ್ರಾವರ್ಸಲ್ ಈಸ್ ಮೋರ್ ಟೈಮ್ ಕನ್ಸ್ಯೂಮಿಂಗ್ ಕಂಪೇರ್ ಟು ದ ಅರೇ. ಸೊ ಅರೇದಲ್ಲಿ ನಾವು ಟ್ರಾವರ್ಸ್ ಮಾಡ್ಬೇಕಂದ್ರೆ ಅಷ್ಟು ಟೈಮ್ ಕನ್ಸ್ಯೂಮ್ ಆಗ್ತಿರಲ್ಲ, ಬಟ್ ಇಲ್ಲಿ ಮೋರ್ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಸೊ ಇದಕ್ಕೆ ನಾವು ಲಿಂಕ್ ಥ್ರೂ ಏನಾಗಬೇಕು, ಒಂದು ನೋಡಿಂದ ಇನ್ನೊಂದು ನೋಡ್ಗೆ ಆಕ್ಸೆಸ್ ಮಾಡಬೇಕು. ನೆಕ್ಸ್ಟ್ ರ್ಯಾಂಡಮ್ ಆಕ್ಸೆಸ್ ಇಸ್ ನಾಟ್ ಪಾಸಿಬಲ್ ಇನ್ ದ ಲಿಂಕ್ ಲಿಸ್ಟ್. ಸೊ ರ್ಯಾಂಡಮ್ ಆಗಿ ನಾವು ಆಕ್ಸೆಸ್ ಮಾಡ್ಲಿಕ್ಕೆ ಬರಲ್ಲ, ಬಟ್ ಅರೇದಲ್ಲಿ ನಾವು ಯೂಸಿಂಗ್ ದ ಇಂಡೆಕ್ಸ್ ನಾವೇನ್ ಮಾಡಬಹುದು, ಆಕ್ಸೆಸ್ ಮಾಡಬಹುದು. ಬಟ್ ಇಲ್ಲಿ ರ್ಯಾಂಡಮ್ ಆಕ್ಸೆಸ್ ಇಸ್ ನಾಟ್ ಪಾಸಿಬಲ್. ಸೊ ಕಾಂಪ್ಲೆಕ್ಸ್ ಇಂಪ್ಲಿಮೆಂಟೇಶನ್ ಕೂಡ ಕಾಂಪ್ಲೆಕ್ಸ್ ಆಗುತ್ತೆ ಕಂಪೇರ್ ಟು ದ ಅರೇ. ಅರೇದಲ್ಲಿ ಜಸ್ಟ್ ಇಂಡೆಕ್ಸ್ ಇರುತ್ತೆ, ಎಲಿಮೆಂಟ್ಸ್ ಇರುತ್ತೆ. ಬಟ್ ಇಲ್ಲಿ ಏನಿರುತ್ತೆ, ಆ ಲಿಂಕ್ ಅನ್ನ ಕೂಡ ನಾವೇನ್ ಮಾಡ್ಬೇಕು, ಆಕ್ಸೆಸ್ ಮಾಡ್ಬೇಕು ಅಂದ್ರೆ ಆ ಲಿಂಕ್ ಇರಲೇಬೇಕು. ಡಿಫಿಕಲ್ಟ್ ಟು ಶೇರ್ ದ ಡೇಟಾ. ಇಲ್ಲಿ ಡೇಟಾ ಶೇರ್ ಮಾಡ್ಲಿಕ್ಕೆ ಡಿಫಿಕಲ್ಟ್ ಆಗುತ್ತೆ. ನೆಕ್ಸ್ಟ್ ಟೈಪ್ಸ್ ಅನ್ನ ನೋಡಬಹುದು, ಸಿಂಗ್ಲಿ ಲಿಂಕ್ ಲಿಸ್ಟ್, ಡಬಲಿ ಲಿಂಕ್ ಲಿಸ್ಟ್, ಸರ್ಕ್ಯುಲರ್ ಸಿಂಗ್ಲಿ ಲಿಂಕ್ ಲಿಸ್ಟ್ ಅಂಡ್ ಸರ್ಕ್ಯುಲರ್ ಡಬಲಿ ಲಿಂಕ್ ಲಿಸ್ಟ್. 3 ಲಿಂಕ್ ಲಿಸ್ಟ್ ಮೇ ಇಂಪಾರ್ಟೆಂಟ್ ಐತಿ. ಸೊ ಅದರದೇ ಆದಂತಹ ಒಂದು ಯೂನಿಟ್ ಇದೆ ಲಿಂಕ್ ಲಿಸ್ಟ್ ಅಂತ. ಸೊ ಅದರಲ್ಲಿ ನಾವೇನ್ ಮಾಡೋಣ, ಡೀಟೇಲ್ ಆಗಿ ಅದರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಈ ವಿಡಿಯೋ ಇಷ್ಟ ಆದ್ರೆ ಖಂಡಿತವಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.